ಹಾಯ್ ಟ್ರೇಡರ್ಸ್, ವೆಲ್ಕಮ್ ಟು ದಿ ಲೈವ್ ಮಾರ್ಕೆಟ್ ವಿಡಿಯೋ. ಸೊ ಇವತ್ತು ಡೇಟ್ ಬಂದು 29/7/2026 ಬುಧವಾರ. ಸೊ ಟೈಮ್ ನೋಡ್ಬೋದು, ಟೈಮ್ ಬಂದು 9:10. ಪ್ರೀ ಮಾರ್ಕೆಟ್ ಕೂಡ ಕ್ಲೋಸ್ ಆಗಿದೆ. ಇಲ್ಲಿಗೆ ಅಂದರೆ ಮಾರ್ಕೆಟ್ 0.80% ಗ್ಯಾಪ್ ಅಪ್ ಓಪನ್ ಆಗ್ತಿದೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಅನಾಲಿಸಿಸ್ ಮಾಡೋದು, ಯಾವ ರೀತಿ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಝೋನ್ನ ಮಾರ್ಕ್ ಮಾಡೋದು, ಯಾವ ರೀತಿ ಲೈವಲ್ಲಿ ಟ್ರೇಡಿಂಗ್ ಮಾಡೋದು, ಎಂಟ್ರಿ ತಗೊಳೋದು, ಎಕ್ಸಿಟ್ ತಗೊಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಅದು ಮಾಡಬೇಕು ಅಂದರೆ ಫಸ್ಟ್ ನೀವು ಪ್ರೀವಿಯಸ್ ಡೇಟಾ ನೋಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಇಂಪಾರ್ಟೆಂಟ್ ಡಿಮ್ಯಾಂಡ್ ಝೋನ್ ಇತ್ತು. ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಪದೇ ಪದೇ ಮೇಲೆ ಹೋಗ್ತಾ ಇತ್ತು. ನೋಡ್ರಿ, ಈ ಲೆವೆಲ್ಗೆ ಬಂದಾಗ ಮಾರ್ಕೆಟ್ ಯಾವಾಗಲೂ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇತ್ತು. ಬಟ್ ಮೊನ್ನೆ ಏನಾಯಿತು ಅಂದರೆ, ಈಗ ಒಂದು 3 ದಿನ ಹಿಂದೆ ಹೋದ ವಾರ ಶುಕ್ರವಾರ ಮಾರ್ಕೆಟ್ ಈ ಝೋನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿ ಒಂದು ಸ್ವಲ್ಪ ಕ್ಲೋಸಿಂಗ್ ಕೊಟ್ಟು ಒಂದು ಪುಲ್ ಬ್ಯಾಕ್ ತಗೊಂತು, ಸರಿನಾ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಡಿಮ್ಯಾಂಡ್ ಝೋನ್ ಅಥವಾ ಸಪೋರ್ಟ್ ಝೋನ್ ಬ್ರೇಕ್ ಆದಾಗ ಮಾರ್ಕೆಟು ಸೆಲ್ಲಿಂಗ್ ಬರಬೇಕು, ಸೆಲ್ಲಿಂಗ್ ಕಂಟಿನ್ಯೂ ಆಗಬೇಕು. ಅಕಸ್ಮಾತ್ ಈ ಡಿಮ್ಯಾಂಡ್ ಝೋನ್ ಸಪ್ಲೈ ಝೋನ್ ಬ್ರೇಕ್ ಆಗಿ ಸೆಲ್ಲಿಂಗ್ ಬರಲಿಲ್ಲ, ಬ್ರೇಕ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿ ಅಲ್ಲಿಂದ ವಾಪಸ್ ರಿವರ್ಸ್ ಬಂತು ಮತ್ತೆ ಈ ಡಿಮ್ಯಾಂಡ್ ಝೋನ್ ಒಳಗೆ, ಅಂದರೆ ಇಲ್ಲಿ ಮಾರ್ಕೆಟಲ್ಲಿ ಸೆಲ್ಲರ್ಸ್ನ ಬೈಯರ್ಸ್ ಟ್ರ್ಯಾಪ್ ಮಾಡಿದ್ದಾರೆ ಅಂತ. ದೊಡ್ಡ ದೊಡ್ಡ ಪ್ಲೇಯರ್ಸ್ ಅವ್ರು ಯಾರ್ಯಾರು ಇರ್ತಾರೋ ಅವರೆಲ್ಲ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತ. ಟ್ರ್ಯಾಪ್ ಮಾಡಿ ಅವ್ರ ಬೈಯಿಂಗ್ ಪೊಸಿಷನ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಸೊ ಯಾರ್ಯಾರು ಇಲ್ಲಿ ಬೈ ಮಾಡಿರ್ತಾರಲ್ಲ, ಅವ್ರು ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿರ್ತಾರೆ, ಈ ಝೋನ್ ಕೆಳಗಿಟ್ಟಿರ್ತಾರೆ, ಸರಿನಾ. ಇಲ್ಲಿ ಬೈ ಮಾಡಿದವರು ಈ ಬೈಯಿಂಗಲ್ಲಿ ಬೈ ಮಾಡಿದವರು ಇಲ್ಲಿ ಇದ್ರ ಕೆಳಗೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ಇಲ್ಲಿ ಅದೇ ಥರ ಇಲ್ಲಿ ಬೈ ಮಾಡಿದವರು ಇಲ್ಲಿ ಕೆಳಗೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಇಲ್ಲಿ ಬೈ ಮಾಡಿದವರು ಇಲ್ಲಿ ಕೆಳಗೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ನೀವು ಬೈ ಮಾಡಿದಾಗ ಸ್ಟಾಪ್ ಲಾಸ್ ಅಂದ್ರೆ ಏನು, ಇಲ್ಲಿ ಬೈ ಮಾಡಿದೆ ಅಂದರೆ ನಿಮ್ಮ ಸ್ಟಾಪ್ ಲಾಸು ಸೆಲ್ ಆರ್ಡರ್ ಆಗಿರುತ್ತೆ, ಸರಿನಾ. ನೀವು ಬೈ ಮಾಡಿರ್ತೀರಾ, ಬಟ್ ಮಾರ್ಕೆಟ್ ಆಪೋಸಿಟ್ ಬಂದಾಗ ನಿಮ್ಮ ಬೈ ಪೊಸಿಷನ್ ಇರುತ್ತಲ್ಲ, ಅದು ಸ್ಕ್ವೇರ್ ಆಫ್ ಆಗಲಿ ಅಂತ ನೀವು ಸೆಲ್ ಆರ್ಡರ್ನ ಹಾಕಿರ್ತೀರ ಇಲ್ಲಿ. ಸೊ ಇಲ್ಲೆಲ್ಲ ಸೆಲ್ ಆರ್ಡರ್ಗಳು ಕೂತಿರ್ತಾವಲ್ಲ, ಇಲ್ಲೆಲ್ಲ ತುಂಬ ಅಂದರೆ ತುಂಬ ಸೆಲ್ ಆರ್ಡರ್ಗಳು ಇರ್ತವೆ, ಸರಿನಾ. ಯಾವುದೇ ಒಂದು ಮಾರ್ಕೆಟು ಮೇಲ್ ಹೋಗ್ಬೇಕು ಅಂದರೆ ಬೈಯರ್ಸ್ಗೆ ಸೆಲ್ಲರ್ಸ್ ಬೇಕೇ ಬೇಕು. ಅದರಲ್ಲೂ ಲಾರ್ಜ್ ಅಮೌಂಟ್ ಆಫ್ ಬೈಯಿಂಗಲ್ಲಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ, ಲಾರ್ಜ್ ಅಮೌಂಟ್ ಆಫ್ ಬೈಯರ್ಸ್ಗೆ ಲಾರ್ಜ್ ಅಮೌಂಟ್ ಆಫ್ ಸೆಲ್ಲರ್ಸ್ ಬೇಕು. ಸೊ ಅವರಿಗೆ ಲಿಕ್ವಿಡಿಟಿ ಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಅವರು ಒಂದು ದೊಡ್ಡ ಬೈಯಿಂಗ್ ಬರೋಕ್ಕಿಂತ ಮುಂಚೆ ಒಂದು ಸೆಲ್ಲಿಂಗ್ ಥರ ಒಂದು ನಿಮಗೆ ಟ್ರ್ಯಾಪ್ನ ತೋರಿಸ್ತಾರೆ. ಆ ಸೆಲ್ಲಿಂಗ್ಸಲ್ಲಿ ಇಲ್ಲಿ ನೋಡ್ಬೋದು ನೀವು, ಇದೊಂದು ನಾನು ಡಿಮ್ಯಾಂಡ್ ಝೋನ್ ಅಂತ ಅಂದೆ. ಡಿಮ್ಯಾಂಡ್ ಝೋನ್ ಅಥವಾ ಸಪೋರ್ಟ್ ಝೋನ್ ಬ್ರೇಕ್ ಆದಾಗ ಏನಾಗಬೇಕು, ಮಾರ್ಕೆಟು ಕೆಳಗೆ ಹೋಗಬೇಕು. ಸೊ ಆ ಥರ ಅನಾಲಿಸಿಸ್ ಮಾಡಿ ಈ ಝೋನು ಬ್ರೇಕ್ ಆದಾಗ, ಸಪೋರ್ಟ್ ಝೋನ್ ಬ್ರೇಕ್ ಆದಾಗ ಭಾಳ ಜನ ಸೆಲ್ಲಿಂಗಲ್ಲಿ ಎಂಟ್ರಿ ಆಗಿರ್ತಾರೆ. ಸೊ ಬೈಯಿಂಗಲ್ಲಿ ಮೇಲೆ ಹೋಗೋಕೆ ಅವರಿಗೆ ಬೈಯಿಂಗ್ ಆರ್ಡರ್ಸ್ಗೆ ಸೆಲ್ಲಿಂಗ್ ಆರ್ಡರ್ಸ್ ಬೇಕು. ಸೊ ಅದಕ್ಕೋಸ್ಕರ ಅವರು ಇಲ್ಲಿದ್ದ ಸೆಲ್ಲಿಂಗ್ ಆರ್ಡರ್ಸ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಒಂದು ಸೆಲ್ಲಿಂಗ್ ತಂದರು, ಒಂದು ಫೇಕ್ಔಟ್ ತಂದರು. ಇಲ್ಲಿ ಫೇಕ್ಔಟ್ ತಂದು ಇಲ್ಲಿದ್ದಂತಹ ಎಲ್ಲ ಬೈ ಆರ್ಡರ್ಸ್ಗಳನ್ನ ಲಿಕ್ವಿಡಿಟಿ ತಗೊಂಡು ಮಾರ್ಕೆಟ್ ಈಗ ಮೇಲ್ಗೆ ಬಂದು ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಸರಿನಾ, ಒಂದು 2-3 ದಿನದಿಂದ ಇದಾಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಅಥವಾ ಸ್ಟಾಪ್ ಲಾಸ್ ಅಂಟಿಂಗ್ ನೀವೇನಾರ ಕಳಿಬೋದು, ಆ ಥರ ಮಾರ್ಕೆಟ್ ಆಗಿದೆ ಇಲ್ಲಿ. ಸೊ ಇವತ್ತು 2 ದಿನ ಮಾರ್ಕೆಟ್ ವೆಯ್ಟ್ ಮಾಡಿ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಅದು ಗ್ಯಾಪ್ ಅಪ್ ಓಪನ್ ಆಗಿರೋದಲ್ಲಿ ಒಂದು ಒಳ್ಳೆ ಸಪ್ಲೈ ಝೋನ್ ಹತ್ರ ಓಪನ್ ಆಗಿದೆ, ಸರಿನಾ. ಇಲ್ಲಿಂದ ಒಂದು ಒಳ್ಳೆ ಸೆಲ್ಲಿಂಗ್ ಬಂದಿತ್ತು ಮಾರ್ಕೆಟ್, ನೀವು ನೋಡ್ಬೋದು. ಇಲ್ಲಿಂದ ಸುಮಾರು ಒಂದು 700 ಪಾಯಿಂಟ್ಸ್ ಸೆಲ್ಲಿಂಗ್ ಬಂದಿತ್ತು. ಒಂದು ನಿಮಿಷ, ಓಕೆ, ಇಲ್ಲಿಂದ ಒಂದು 600 ಪಾಯಿಂಟ್ಸ್ ಸೆಲ್ಲಿಂಗ್ ಬಂದಿತ್ತು. ಸೊ ಇಲ್ಲೊಂದು ಒಳ್ಳೆ ಸಪ್ಲೈ ಝೋನ್ ಇದೆ. ಮಾರ್ಕೆಟ್ ಕೂಡ ಆ ಸಪ್ಲೈ ಝೋನ್ ಹತ್ರನೇ ಓಪನ್ ಆಗ್ತಿದೆ. ಸೊ ನಾನಿಲ್ಲಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಒಂದು ಸೆಲ್ಲಿಂಗ್ ಟ್ರೇಡ್ಗೆ ಎಂಟ್ರಿ ಮಾಡ್ತೀನಿ. ಅದು ಒಂದು ಒಳ್ಳೆ ಒಳ್ಳೆ ಪ್ರೈಸ್ ಆ್ಯಕ್ಷನ್ ಇಂದ ಸಿಕ್ತು ಅಂದರೆ ಒಂದು ಸೆಲ್ಲಿಂಗ್ ಟ್ರೇಡಿಗೆ ಎಂಟ್ರಿ ಮಾಡ್ತೀನಿ. ಎಲ್ಲಿ ತನಕ ಅಂದರೆ ಈ ಗ್ಯಾಪ್ ಫಿಲ್ ಆದ ತನಕ, ಸರಿನಾ. ಇಲ್ಲಿ ಒಂದು ಒಳ್ಳೆ ಪ್ರೈಸ್ ಆ್ಯಕ್ಷನ್ ಸಿಕ್ತು ನನಗೆ ಅಂದರೆ ಒಂದು ಸೆಲ್ಲಿಂಗ್ ಟ್ರೇಡ್ ಮಾಡ್ತೀನಿ ಇಲ್ಲಿ, ಸರಿನಾ. ಶಾರ್ಟ್ ಟ್ರೇಡ್ ಮಾಡ್ತೀನಿ, ಇಲ್ಲಿ ಎಂಟ್ರಿ ಆಗ್ತೀನಿ. ಸಣ್ಣ ಸ್ಟಾಪ್ ಲಾಸ್ ಇರುತ್ತೆ. ನನ್ನ ಟಾರ್ಗೆಟ್ ಇಲ್ಲಿ ತನಕ, ಇವತ್ತಿನ ಗ್ಯಾಪ್ ಏನಿದೆ ಅಲ್ಲಿ ತನಕ. ಅಕಸ್ಮಾತ್ ಈ ಸಿಚುವೇಶನ್ ಆಗಲಿಲ್ಲ ಅಂದರೆ, ಮಾರ್ಕೆಟ್ ಈ ಥರ ಒಳ್ಳೆ ಪ್ರೈಸ್ ಆ್ಯಕ್ಷನ್ ಕೊಡಲೇ ಇಲ್ಲಿಂದ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದು ಇಲ್ಲಿ ಎಲ್ಲರೂ ಒಳ್ಳೆ ಬೈಯಿಂಗ್ ಪೊಸಿಷನ್ ಸಿಕ್ತು ಅಂದರೆ, ನಾನು ಇಲ್ಲಿ ಒಂದು ಒಳ್ಳೆ ಬೈಯಿಂಗ್ ಪೊಸಿಷನ್ಸಲ್ಲಿ ಎಂಟ್ರಿ ಆಗ್ತೀನಿ. ಸ್ಟಾಪ್ ಲಾಸ್ ಸ್ವಲ್ಪ ಕೆಳಗಡೆ ಇಟ್ಟು ಒಂದು ಟಾರ್ಗೆಟ್ ಮಿನಿಮಮ್ ಇದು 1:2 ಆರ್ 1:3 ರಿಸ್ಕ್ ಟು ರಿವಾರ್ಡ್ ಟ್ರೇಡ್ ಆಗಿರುತ್ತೆ. ಸೊ ಇದು ನನ್ನ ಪ್ಲ್ಯಾನು. ಸೊ ನೋಡೋಣ ಮಾರ್ಕೆಟ್ ಇನ್ನೇನು ಓಪನ್ ಆಗುತ್ತೆ, ಏನಾಗುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಲಿಂದು ಪ್ರೀಮಿಯಂ ನೋಡ್ಬೋದು ನೀವು ಯಾವ ರೀತಿ ಶೂಟ್ ಆಗಿದೆ ಅಂತ. ಸೊ ಬೈಯರ್ಸ್ ಇದ್ದಾರೆ ಇಲ್ಲಿ.
ಕ್ಯಾಂಡಲ್ ಇಲ್ಲಿ ನೋಡಿ, ನಿಫ್ಟಿ 50 ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಇಲ್ಲಿ ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ಬೈಯರ್ಸ್. ಸೊ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ ಇಲ್ಲಿ. ಇಲ್ಲಿಂದ ಬೈ ಮಾಡಿದವರು ಇನ್ನೂ ಪೊಸಿಷನ್ ಹೋಲ್ಡ್ ಮಾಡ್ತಾ ಇದ್ದಾರೆ. ನ್ಯೂ ಬೈಯರ್ಸ್ ಕೂಡ ಆಡ್ ಆಗ್ತಾ ಇದ್ದಾರೆ. ಸೊ ನೋಡಿ, ನ್ಯೂ ಬೈಯರ್ಸ್ ಕೂಡ ಆಡ್ ಆಗ್ತಿದೆ ಇದರಲ್ಲಿ. ಸೊ ಇಲ್ಲಿಂದ ಈಗ ಬೈಯರ್ಸ್ ಬರ್ತಿದ್ದಾರೆ ಅಂದ ತಕ್ಷಣ ನಾವು ಮಾರ್ಕೆಟ್ ಹಿಂಗೆ ಈಗ ಫುಲ್ ಬೈಯಿಂಗ್ ಬರುತ್ತೆ ಅಂತ ಹೇಳ್ಬೋದಾ? ನೋ. ಈ ಸದ್ಯಕ್ಕೆ ಈಗ 9:18ರಲ್ಲಿ ಬೈಯರ್ಸ್ ಆಡ್ ಆಗ್ತಿದ್ದಾರೆ, ಬೈಯರ್ಸ್ ಬರ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿಂದ ಸೆಲ್ಲರ್ಸ್ ಕೂಡ ಬರ್ಬೋದು. ಸೆಲ್ಲರ್ಸ್ ಹೆವಿ ಡಾಮಿನೇಷನ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಕೂಡ ತರ್ಬೋದು. ಬಟ್ ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಬೇಕು ನಾವು. ಮಾರ್ಕೆಟೇ ನಮಗೆ ಹೇಳ್ಬೇಕು ಏನು ಆಗ್ತಿದೆ ಅಂತ. ಅಲ್ಲಿ ತನಕ ನಾವೇನು ಮಾಡಕ್ ಹೋಗ್ಬಾರ್ದು. ನಾವು ಪ್ರಿಡಿಕ್ಟ್ ಮಾಡಬಾರ್ದು ಮಾರ್ಕೆಟ್ನ. ಒಂದು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಮಾರ್ಕೆಟ್ ಈ ತರ ಆಗ್ಬೋದು, ಈ ಸಿಚುವೇಶನ್ ಬಂದ್ರೆ ಈ ತರ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅಷ್ಟೇ. ಬಟ್ ಮಾರ್ಕೆಟ್ ಯಾವ ರೀತಿ ನಮಗೆ ಮಾರ್ಕೆಟ್ ಯಾವ ರೀತಿ ನಮಗೆ ತೋರಿಸುತ್ತೋ, ಯಾವ ರೀತಿ ಮಾಡುತ್ತೋ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕಷ್ಟೇ. ನಾವು ಪ್ರಿಡಿಕ್ಷನ್ ಮಾಡಬಾರ್ದು. ಮಾರ್ಕೆಟ್ ನಮಗೆ ಒಂದು ತೋರಿಸುತ್ತಲ್ಲ ಅದಕ್ಕೆ ರಿಯಾಕ್ಟ್ ಮಾಡಬೇಕಷ್ಟೇ ನಾವು. ಸರಿನಾ? ಸೊ ಇಲ್ಲಿ ನಮಗೆ ಏನು ತೋರಿಸ್ತಾ ಇದೆ? ಸೊ ಇಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಈ ಟೈಮಲ್ಲಿ ತೋರಿಸ್ತಾ ಇದೆ. ಮಾರ್ಕೆಟಲ್ಲಿ ಏನು ಬೇಕಾದ್ರೂ ಯಾವ ಸೆಕೆಂಡಲ್ಲಿ ಏನು ಬೇಕಾದ್ರೂ ಆಗ್ಬೋದು. 9:19ರಲ್ಲಿ ನಮಗೆ ಮಾರ್ಕೆಟ್ ಈ ಟೈಮಲ್ಲಿ ತೋರಿಸ್ತಿದೆ. ಸೊ ಬೈಯರ್ಸ್ ಚೆನ್ನಾಗಿದ್ದಾರೆ ಅಂತ. ಬಟ್ ಸೆಲ್ಲರ್ಸ್ ಬರಲ್ಲ ಅಂತ ಏನಿಲ್ಲ, ಬರ್ಬೋದು. ಸೊ ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡೋಣ. ಸೊ ನಾನೀಗ ಒಂದು ಲಾಂಗ್ ಸೈಡಲ್ಲಿ ಎಂಟ್ರಿ ಆಗ್ತಿದ್ದೀನಿ. ಅಪ್ ಸೈಡಲ್ಲಿ ಸ್ಟಾಪ್ ಲಾಸ್ ಬಂದು 115 ಪಾಯಿಂಟ್ಸ್ ಕೊಡ್ತೀನಿ. ಸೊ ಟಾರ್ಗೆಟ್ ಮಿನಿಮಮ್ 250. ಓಕೆ. ಸೊ ನಾನಿಲ್ಲಿ ಯಾಕೆ ಈಗ ಅಪ್ ಸೈಡಲ್ಲಿ ಎಂಟ್ರಿ ಆದೆ ಅಂದರೆ, ಸೊ ನನ್ನ ಪ್ಲಾನ್ ಇದ್ದಿದ್ದು ಸೆಲ್ಲಿಂಗಲ್ಲಿ. ಸೊ ನಾನು ಪ್ರೀ ಮಾರ್ಕೆಟ್ ಓಪನ್ ಆದಾಗ ಏನು ಹೇಳಿದ್ದೆ, ನಾನು ಸಪ್ಲೈ ಝೋನ್ ಇದೆ, ಇಲ್ಲಿಂದ ಸೆಲ್ಲಿಂಗ್ ಪ್ರೈಸ್ ಆಕ್ಷನ್ ತೋರಿಸಿದ್ರೆ ಒಂದು ಸೆಲ್ಲಿಂಗಲ್ಲಿ ಎಂಟ್ರಿ ಆಗ್ತೀನಿ ಅಂತ ಹೇಳಿದ್ದೆ. ಅದು ನನ್ನ ಪ್ಲಾನ್ ಇತ್ತು. ಬಟ್ ಮಾರ್ಕೆಟ್ ಏನು ಮಾಡ್ತು, ನನಗೆ ಸೆಲ್ಲಿಂಗ್ ಪ್ರೈಸ್ ಆಕ್ಷನ್ ತೋರಿಸ್ಲೇ ಇಲ್ಲ. ಇಲ್ಲಿ ಒಳ್ಳೆ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಕೆಳಗಡೆ ಬಂತು, ಒಂದು ಒಳ್ಳೆ ಬೈಯಿಂಗ್ ಬಂತು. ಬೈಯಿಂಗ್ ಬಂದಾದ್ಮೇಲೆ ಮಾರ್ಕೆಟ್ ಈ ಸಪ್ಲೈ ಝೋನ್ ಐತೆ, ಚೆನ್ನಾಗಿರೋ ಸಪ್ಲೈ ಝೋನ್ ಇದೆ, ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು. ಇದನ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತು, ಬಟ್ ಫೇಲ್ ಆಯಿತು. ಸೆಕೆಂಡ್ ಟೈಮ್ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತು, ಫೇಲ್ ಆಯಿತು. ಬಟ್ ಥರ್ಡ್ ಟೈಮ್ ಚೆನ್ನಾಗಿ ಬ್ರೇಕ್ ಮಾಡಿ ಈ ಸಪ್ಲೈ ಝೋನ್ನ ಬ್ರೇಕ್ ಮಾಡಿ, ರೆಸಿಸ್ಟೆನ್ಸ್ ಝೋನ್ ಅಂತಲೂ ಕರಿಬೋದು, ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಇಲ್ಲಿ ಕ್ಲೋಸಿಂಗ್ ಕೊಟ್ಟು ಈಗ ಒಂದು ಪುಲ್ ಬ್ಯಾಕ್ ಬಂದಿತ್ತು. ನಾನು ಒಂದು ಪುಲ್ ಬ್ಯಾಕ್ ವೆಯ್ಟ್ ಮಾಡ್ತಿದ್ದೆ. ಸೊ ನೋಡ್ಬೋದು, ಪುಲ್ ಬ್ಯಾಕ್ ವೆಯ್ಟ್ ಮಾಡಿದಾಗ ಇಲ್ಲಿ ಈ ಏನು ಲೆಗ್ ಬಂದಿತ್ತಲ್ಲ, ಒಂದು ಬೈಯಿಂಗ್ ಲೆಗ್ಗು, ಅದ್ರ 0.3 ಹತ್ರ ಬಂದಿತ್ತು ಮಾರ್ಕೆಟ್. ಸೊ ಇದು 0.3 ಮತ್ತು 0.5 ಒಂದು ಒಳ್ಳೆ ಬೈಯಿಂಗ್ ಥರ ಆ್ಯಕ್ಟ್ ಮಾಡ್ತವೆ, ಒಂದು ಸಪೋರ್ಟ್ ಝೋನ್ ಥರ ಆ್ಯಕ್ಟ್ ಮಾಡ್ತವೆ. ಸೊ ಆ ಝೋನ್ಗೆ ಮಾರ್ಕೆಟ್ ಬಂದು ಬೈಯಿಂಗ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ, ಅದು ಒಂದು ಅನಾಲಿಸಿಸ್. ಸೊ ಅದಕ್ಕೋಸ್ಕರ ನಾನು ಬೈಯಿಂಗಲ್ಲಿ ಎಂಟ್ರಿ ಆದೆ. ಇನ್ನೊಂದು ಏನಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಏನೇ ಇದೆ, ಈ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದ ತಕ್ಷಣ, ಗ್ರೀನ್ ಕ್ಯಾಂಡಲ್ ಮಾಡಿ ಒಂದು ಇಂಬ್ಯಾಲೆನ್ಸ್ ಕ್ಯಾಂಡಲ್ ಮಾಡ್ತು ಮಾರ್ಕೆಟ್. ಇಂಬ್ಯಾಲೆನ್ಸ್ ಕ್ಯಾಂಡಲ್ ಮಾಡ್ತಿಲ್ಲಿ ಅಂದರೆ ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಮಾಡಿ ಕ್ಲೋಸ್ ಮಾಡಿತ್ತು. ಸೊ ಮಾರ್ಕೆಟ್ ಕ್ಲೋಸ್ ಮಾಡಿ ಈ ಸಪ್ಲೈ ಝೋನ್ ಮೇಲೆ ಕ್ಲೋಸ್ ಮಾಡಿ ಒಂದು ಪುಲ್ ಬ್ಯಾಕ್ ಬಂತಲ್ಲ, ಪುಲ್ ಬ್ಯಾಕ್ ಬಂದು ಇದೇ ಕ್ಯಾಂಡಲ್ ಹತ್ರ ಈಗ ಸಪೋರ್ಟ್ ತಗೊಂತಿದೆ. ಇಲ್ಲಿಂದ ಮಾರ್ಕೆಟ್ ಸೆಕೆಂಡ್ ಲೆಗ್ ಬೈಯಿಂಗ್ ಬಂದಿತ್ತು, ಅಲ್ಲಿಗೆ ಮಾರ್ಕೆಟ್ ಬಂದು ಇಲ್ಲಿಂದ ಸಪೋರ್ಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಆ ಸಪೋರ್ಟಲ್ಲಿ ನಾನು ಎಂಟ್ರಿ ಆಗಿದ್ದೀನಿ. ಸೊ ನನ್ನ ಟಾರ್ಗೆಟ್ 24,250 ಇದೆ. 1:3 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಟ್ರೇಡ್ ಇದು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ನಾನೇನು ಹೇಳಿದ್ದು, ನನ್ನ ಪ್ಲ್ಯಾನ್ ಇದ್ದಿದ್ದು ಸೆಲ್ಲಿಂಗ್ಗೆ ಅಂತ. ಬಟ್ ಮಾರ್ಕೆಟ್ ಸೆಲ್ಲಿಂಗ್ ತೋರಿಸ್ತಾ ಇಲ್ಲಿ ನೋ, ಮಾರ್ಕೆಟ್ ಒಂದು ಚೂರು ಸೆಲ್ಲಿಂಗ್ ತೋರಿಸ್ತಾ ಇಲ್ಲ, ಬೈಯಿಂಗೇ ತೋರಿಸ್ತಾ ಇದೆ. ಸೊ ನಾನು ಮಾರ್ಕೆಟ್ ಯಾವ ರೀತಿ ಹೇಳುತ್ತೋ ಆ ರೀತಿ ರಿಯಾಕ್ಟ್ ಮಾಡ್ತೀನಿ. ನಾನು ಅಂದ್ಕೊಂಬಂದಿದ್ದ ಥರ ಆಗ್ತಿಲ್ಲ ಅಂತ ಸುಮ್ಮನೆ ಎರ್ರಾಂಬೇರಿ ಟ್ರೇಡ್ ಮಾಡೋದು. ಒಬ್ರು ಹೆಂಗೆ ಮಾಡ್ತಾರೆ ಅಂದರೆ, ಸೆಲ್ಲಿಂಗ್ ಪ್ಲಾನ್ ಮಾಡ್ಕೊಂಬಂದಿರ್ತಾರೆ ಅಂದರೆ, ಮಾರ್ಕೆಟಲ್ಲಿ ಬೈಯಿಂಗ್ ತೋರಿಸ್ತಾ ಇರುತ್ತೆ, ಸೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ, ಬೈಯಿಂಗ್ ತೋರಿಸ್ತಿರುತ್ತೆ, ಸೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ. ಆ ಥರ ತಪ್ಪು ಮಾಡಬೇಡ್ರಿ. ಅದು ತುಂಬ ಅಂದರೆ ತುಂಬ ಎಫೆಕ್ಟ್ ಮಾಡುತ್ತೆ ನಿಮ್ಮ ಟ್ರೇಡಿಂಗ್ಗೆ. ಮಾರ್ಕೆಟ್ ಏನು ಹೇಳುತ್ತಾ ಅದಕ್ಕೆ ರಿಯಾಕ್ಟ್ ಮಾಡಿರಿ ಅಷ್ಟೇ. ಸೊ ಇಲ್ಲಿ ನನಗೆ ಮಾರ್ಕೆಟ್ ಬೈಯಿಂಗ್ ತೋರಿಸ್ತಾ ಇದೆ. ಸೊ ನಾನು ಅದನ್ನು ರಿಯಾಕ್ಟ್ ಮಾಡಿ ಬೈಯಿಂಗ್ಗೆ ಎಂಟ್ರಿ ಆಗಿದ್ದೀನಿ. ನೆಕ್ಸ್ಟ್ ಮಾರ್ಕೆಟ್ ಎಲ್ಲ ಸೆಲ್ಲಿಂಗ್ಗೆ ತೋರಿಸ್ತು ಅಂದರೆ ನೋಡೋಣ, ಸೆಕೆಂಡ್ ಟ್ರೇಡ್ ಸೆಲ್ಲಿಂಗಲ್ಲಿ ಎಂಟ್ರಿ ಆಗೋಣಂತೆ. ಬಟ್ ಸದ್ಯಕ್ಕೆ ಈಗ ಮಾರ್ಕೆಟ್ ನನಗೆ ಬೈಯಿಂಗ್ ತೋರಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಬೈಯಿಂಗಲ್ಲೇ ಎಂಟ್ರಿ ಆಗಿದ್ದೀನಿ.
ಸೊ ಟೈಮ್ ಬಂದು 12:09. ಸೊ ಮಾರ್ಕೆಟ್ ಈಗ ನಮ್ಮ ಟಾರ್ಗೆಟ್ನ ರೀಚ್ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು 1:4. ಸೊ ನಾನಿಲ್ಲಿ ನನ್ನ ಟ್ರೇಡ್ನ ಎಕ್ಸಿಟ್ ಆಗ್ತಿದ್ದೀನಿ. ಸೊ ಬೆಳಗ್ಗೆಯಿಂದ ಕಾಯಿಸಿ ಈಗ ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ಮಾರ್ಕೆಟು 1:4 ರಿವಾರ್ಡ್ ಟ್ರೇಡ್ನ ನಮಗೆ ಕೊಟ್ಟಿದೆ. ಸೊ ನೋಡಿದ್ರಲ್ಲ ಎಷ್ಟೋ ತನಕ ಕಾದ್ವಿ ಮಾರ್ಕೆಟ್ ಇವತ್ತಿಗೆ. ಬೆಳಗ್ಗೆ ಇಲ್ಲಿ ಎಂಟ್ರಿ ಆಗಿದ್ದು ನಾವು ಕರೆಕ್ಟಾಗಿ ಪಿನ್ ಪಾಯಿಂಟ್ ಎಂಟ್ರಿ ಆಗಿದ್ವಿ. ಮಾರ್ಕೆಟ್ ಈ ಸಪ್ಲೈ ಝೋನ್ನ ಬ್ರೇಕ್ ಆದಮೇಲೆ ಆ ಪುಲ್ ಬ್ಯಾಕಲ್ಲಿ ಎಂಟ್ರಿ ಆಗಿದ್ವಿ. ಒಳ್ಳೆ ಎಂಟ್ರಿ ಇತ್ತು. ಎಂಟ್ರಿ ಆದಮೇಲೆ ಮಾರ್ಕೆಟ್ ಸ್ವಲ್ಪ ಕಾಯಿಸ್ತು, ಬಟ್ ನಮಗೆ ಟಾರ್ಗೆಟ್ನ ಪರ್ಫೆಕ್ಟಾಗಿ ಕೊಡ್ತು. 1:4 ರಿವಾರ್ಡ್ ಟ್ರೇಡ್ ಇದು. ಸೊ ನಾನು ಈ ಟ್ರೇಡಲ್ಲಿ ಹತ್ತತ್ರ ಒಂದು 8,500 ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯಾವ ರೀತಿ ಅನಾಲಿಸಿಸ್ ಮಾಡೋದು, ಮಾರ್ಕೆಟ್ ಓಪನ್ ಹಾಕಿನ ಮುಂಚೆ ಯಾವ ರೀತಿ ಅನಾಲಿಸಿಸ್ ಮಾಡೋದು, ಯಾವ ರೀತಿ ಮಾರ್ಕೆಟ್ ಓಪನ್ ಆದಮೇಲೆ ನಮ್ಮ ಅನಾಲಿಸಿಸ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ, ಮಾರ್ಕೆಟ್ ನೋಡಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕಾಗುತ್ತೆ, ಎಲ್ಲಿ ಎಂಟ್ರಿ ಆಗೋದು, ಯಾವ ರೀತಿ ಎಕ್ಸಿಟ್ ಆಗೋದು, ಯಾವ ರೀತಿ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡೋದು. ನೀವು ನೋಡ್ಬೋದು, ನಾನು ಸ್ಟಾಪ್ ಲಾಸ್ ಇಲ್ಲಿ ಟ್ರಯಲ್ ಮಾಡಿದ್ದೆ. ಅಕಸ್ಮಾತ್ ಇದು ನಾನು ಟಾರ್ಗೆಟ್ ಕೊಡಲಿಲ್ಲ ಅಂದರೆ, ಟಾರ್ಗೆಟ್ ಕೊಡಲಿಲ್ಲ ವಾಪಸ್ ಬಂದಿದ್ದರೆ ಹತ್ತತ್ರ ಒಂದು 2,000 ಲಾಭದಲ್ಲಿ ನಾನು ಎಕ್ಸಿಟ್ ಆಗ್ತಿದ್ದೆ. ಬಟ್ ಮಾರ್ಕೆಟ್ ನನ್ನ ಟಾರ್ಗೆಟ್ನ ಕೊಡ್ತು. ಸೊ ಈ ರೀತಿ ನಿಮಗೆ ಈ ರೀತಿ ವಿಡಿಯೋ ಇಷ್ಟ ಆಗಿದ್ರೆ, ಲೈವ್ ಟ್ರೇಡಿಂಗ್ ವಿಡಿಯೋ, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದರೂ ಒಂದು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.